ಗಾಯ್ಸ್, ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ಅಕ್ಷತಾ. ಏನು ಪಾಂಡಿಚೇರಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ನೋ ನಾನು ಇಂಟ್ರೋ ಭಾಳ ಲೇಟ್ ಶೂಟ್ ಮಾಡ್ಲಿಕ್ಕೀನಿ, ಬಟ್ ನಾನು ಬರೋಣ ಎಕ್ಸ್ಪ್ಲೋರ್ ಮಾಡೋಕೆ ಅದು ಇದು ಅಡ್ಡಾಡಕ್ಕೆ ನಾನು ಇಷ್ಟು ಬ್ಯುಸಿ ಆಗಿಬಿಟ್ಟೆ, ನಾನು ಲಿಟ್ರಲಿ ಫಾರ್ಗೆಟ್ ಮಾಡಿದೆ. ಸೊ ವೆಲ್ಕಮ್ ಟು ಪಾಂಡಿಚೇರಿ. ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈಗ ಪಾಂಡಿಚೇರಿ ಹೋಗ್ತಿದ್ದೀನಿ. ಆಮೇಲೆ ನಾನು ಓವರ್ ನೈಟ್ ಬಸ್ ಬುಕ್ ಮಾಡ್ಕೊಂಡಿದ್ದೆ ಫ್ರಮ್ ಬ್ಯಾಂಗ್ಳೂರ್ ಟು ಪಾಂಡಿಚೇರಿ. ಆ್ಯಸ್ ಸೂನ್ ಆ್ಯಸ್ ನಾನು ಪಾಂಡಿಚೇರಿ ರೀಚ್ ಆದ ನಂತರ ನಾನೊಂದು ಆಟೋ ಬುಕ್ ಮಾಡಿಕೊಂಡು ಡೈರೆಕ್ಟಾಗಿ ಹಾಸ್ಟೆಲ್ ಹೋದೆ. ಹಾಸ್ಟೆಲ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಪಟ ನಾನು ಫ್ರೆಶ್ ಅಪ್ ಹಾಕ್ಕೊಂಡು ನಾನು ಬ್ರೇಕ್ಫಾಸ್ಟ್ ಮಾಡಿ ಒಂದು ಮಸ್ತ್ ಫಿಲ್ಟರ್ ಕಾಫಿ ಕುಡಿದೆ. ಆಮೇಲೆ ಮೀನ್ವೈಲ್ ನಂದು ಸ್ಕೂಟಿ ನಾನು ಅಲ್ಲಿ ಹೋಗಿನೇ ಬುಕ್ ಮಾಡಿದೆ ಆ್ಯಕ್ಚುಲಿ, ಅದನ್ನು ನಾನು ಬಂದಿತ್ತು. ಆಮೇಲೆ ನನ್ನ ಫಸ್ಟ್ ಸ್ಟಾಪ್ ಇತ್ತು ಅರಬಿಂದೋ ಆಶ್ರಮ್. Hey guys, I'm heading towards Manakula Vinayagar. I don't know if I'm pronouncing it right, but I'm heading towards Manakula temple. I heard that it is the most sacred temple, so I'm just going towards there. So let's see. ಈಗ ಮನಕುಲ ವಿನಾಯಕ ಟೆಂಪಲ್ ನಾನು ವಿಸಿಟ್ ಮಾಡಿದ್ದೀನಿ. ಅಲ್ಲೇ ಮೋಸ್ಟ್ಲಿ ಹಿಂಗೆ ಸ್ವಲ್ಪ ಗದ್ದಲ ಭಾಳ ಇತ್ತು, ಅದಕ್ಕೆ ನಾನು ಪ್ರಾಪರ್ ವಿಡಿಯೋ ಮಾಡಿಲ್ಲ. ಆಮೇಲೆ ಗರ್ಭಗುಡಿ ಒಳಗಂತೂ ಎಂಟ್ರಿ ಇದು ಏನಂತಾರೆ ವಿತ್ ಫೋನ್ ಅಲವಿಲ್ಲ, ಸೊ ಅದಕ್ಕೆ ನಾನು ಏನೂ ಅಲ್ಲಿ ರೆಕಾರ್ಡ್ ಮಾಡಿಲ್ಲ. ಗಣಪತಿನ ಬೇರೆ ಅವತಾರ, ಆಮೇಲೆ ಅದ್ರ ಹಿಂದಿನ ಸ್ಟೋರಿ ಅದು ಎಲ್ಲ. ಓಕೆ, ಇಲ್ಲಿ ಯಾರೋ ಬೈಲಿಕತ್ತಿದ್ದಾರೆ, ನನಗೇನು ಅನ್ನಿಸ್ತು, ನನಗೇನು ಹೇಳಕತ್ತಾರೆ ಏನಂತ. ಬಟ್ ನಾನೇನು ಹೇಳತ್ತಿದ್ದೆ, ಇದು ಮೇನ್ ಟೆಂಪಲ್ ಒಳಗೆ ಏನೈತಲ್ಲ, ಹಿಂಗೆ ಗಣಪತಿದ ಬೇರೆ ಅವತಾರ, ಆಮೇಲೆ ಅದ್ರ ಹಿಂದಿನ ಸ್ಟೋರಿ ಅದು ಎಲ್ಲ ಹಿಂಗೆ ಭಾಳ ಚಂದಂಗೆ. ಆಮೇಲೆ ಮೂರ್ತಿ ಅದು ಎಲ್ಲ ಐತಿ, ಲೈಟಿಂಗ್ ಡೆಕೋರೇಷನ್ ಒಳಗೆಲ್ಲ ಭಾಳ ಚಲೋ ಮಾಡ್ಯಾರ. ಪ್ರಸಾದನೂ ಐತಿ, ಚಲೋ ಇದೆ. ಆಮೇಲೆ ಫುಟ್ವೇರ್ ಅದು ಎಲ್ಲ ಇಡಕ್ಕೆ ಹೊರಗಡೆ ಪ್ಲೇಸ್ ಎಲ್ಲ ಐತಿ. ಸೊ ₹5 ಕೊಟ್ಟರೆ ನೀವು ಫುಟ್ವೇರ್ ಇಡ್ಬೋದು, ರಾದರ್ ದನ್ ಇಲ್ಲಿ ಎಲ್ಲ ಕಡೆ ಆ ಕಡೆ ಬಿಸಾಕಾರ. ಇನ್ ಕೇಸ್ ನೀವು ಬಂದರೆ ನೀವು ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ, ಪ್ಲೇಸ್ ಐತಿ. ಸೊ ಅಲ್ಲಿ ಪ್ರಾಪರಾಗಿ ಇಡ್ರಿ, ಒಂದು ₹5 ಅಷ್ಟೇ, ಎಂಟ್ರಿ ಏನೂ ಇಲ್ಲ. ಸೊ ನೀವು ಒಳಗಡೆ ಹೋಗಿ ಆರಾಮಾಗಿ ದರ್ಶನ ಮಾಡಿಸ್ಕೊಂಡು ಒಂದು ಲೈನ್ ಒಂದು 5-10 ಮಿನಿಟ್ಸ್ ಇತ್ತು ನನಗೆ ಅಷ್ಟೇ. ನನಗೇನು ಭಾಳ ಹೊತ್ತನ ಹತ್ತಿಲ್ಲ ಒಳಗೆ ಹೋಗಿ ದರ್ಶನ ಮಾಡಲಿಕ್ಕೆ. ಸೊ ಇಟ್ಸ್ ಫೈನ್. ಆಮೇಲೆ ಹಿಂಗೆ ಶಾರ್ಟ್ ಡ್ರೆಸ್ ಹಾಕೊಂಡ್ರೆ ಅಲವಿಲ್ಲ, ಆಮೇಲೆ ಹಿಂಗೆ ಏನಾರು ಡ್ರೆಸ್ ಕೊಟ್ಟು ಹಂಗೇನೂ ಇಲ್ಲ. ಯಾವುದೇ ಡ್ರೆಸ್ ಹಾಕೊಂಡ್ರೆ ನಿಮ್ಗೆ ಅಲವ ಐತಿ, ಬಟ್ ನೋಡ್ಕೊಂಡು ನೀವು ಬರ್ರಿ ಅಷ್ಟೇ, ಮತ್ತೇನಿಲ್ಲ. ಓಕೆ, ನಾನು ಹೇಳತ್ತಿದ್ದೆ. ಮತ್ತು ನಾನು ಆಗಲೇ ಅದು ಅರಬಿಂದೋ ಆಶ್ರಮನೂ ನಂದು ಆಗೈತಿ. ಅದು ನಾನು ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲರೂ ಹಿಂಗೆ ಪ್ರಾಪರ್ ಕೂಡ ಆಮೇಲೆ ಮಾತಾಡ್ತೀನಿ. ಈಗ ಇಲ್ಲಿ ಬಿಸಿಲು ಭಾಳ ಐತಿ, ಈಗ ನೋಡ್ತೀನಿ ಇಲ್ಲ ಏನೇನೋ ಹಿಂಗೆ ಏನಂತಾರೆ ಹಿಂಗೆ ಶಾಪಿಂಗ್ ಟೈಪಿಂಗ್ ಏನೋ ಐತಿ, ನೋಡ್ತೀನಿ. ತೊಗೊಂಡ್ರೆ ತೊಗೋತೀನಿ, ಇಲ್ಲ ಅಂತಂದ್ರೆ ಸ್ವಲ್ಪ ನನಗೆ ಹಿಂಗೆ ಜ್ಯೂಸ್ ಅದು ಕುಡಿಬೇಕು ಅನ್ನಿಸ್ತೈತಿ. ಕುಡಿದ ನಾನೀಗ ನೆಕ್ಸ್ಟ್ ಟೈಮ್ ಮ್ಯೂಸಿಯಂ ಹೋಗ್ತೀನಿ ಅಂತ. ಓಕೆ, ಅದು ವಿನಾಯಕ್ ಟೆಂಪಲಿಂದ ಮ್ಯೂಸಿಯಂ ಭಾಳ ವಾಕೇಬಲ್ ಡಿಸ್ಟೆನ್ಸ್ ಒಳಗಿತ್ತು, 200 ಮೀಟರ್ಸ್ ಏನೋ ಇತ್ತು. ನಾನು ಆಲ್ರೆಡಿ ಇಲ್ಲಿ ಬಂದೀನಿ. ಆ್ಯಂಡ್ ದಿಸ್ ಇಸ್ ದ ಥರ್ಡ್ ಸ್ಟಾಪ್. ನಾನೀಗ ಥರ್ಡ್ ಪ್ಲೇಸಿಗೆ ಬಂದೀನಿ. ಆಮೇಲೆ ಸೋಫಾರ್ ಎಷ್ಟು ಕಡೆ ಬಂದಿನ ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಕಡೆ ಒಳಗೆ ಕಡೆ ಇದು ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಎಲ್ಲನೂ ಪ್ರೊಹಿಬಿಟೆಡ್ ಇತ್ತು. ಅದಕ್ಕೆ ನಾನು ಅಲ್ಲಿ ಒಳಗಂತೂ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಹೊರಗಡೆ ಏನೋ 1-2-3 ಸ್ಟ್ಯಾಚು ಹಾಕ್ಯಾರ, ಅವಷ್ಟೇ ಇದು ಮಾಡೋದಾಯ್ತು. ಆಮೇಲೆ ಇಲ್ಲಿ ಈ ಟೈಮಿಗೆ ಬಂದು ನಾನು ಇಷ್ಟು ಫುಲ್ ಹಿಂಗೆ ಸ್ವೆಟ್ ಆಗ್ಲಿಕ್ಕತ್ತದಲ್ಲ, ಏನು ಕೇಳೋಕ್ಕೆ ಹೋಗ್ಬೇಡ್ರಿ, ಅಷ್ಟು ಫುಲ್ ಭಯಂಕರ ಅಂದ್ರೆ ಭಯಂಕರ ಸೆಕೆ ಆಗ್ಲಿಕ್ಕತ್ತದ ನನಗೆ. ಆಮೇಲೆ ಹಸುನೂ ಆಗೈತಿ, ನೋಡು ನೆಕ್ಸ್ಟ್ ಸ್ಟಾಪಲ್ಲಿ ಹೋಗೋಣಂತ. ಅಟ್ಲೀಸ್ಟ್ ಇದು ಐ ಥಿಂಕ್ ಮೇನ್ ಎಲ್ಲೆಲ್ಲ ಟೆಂಪಲ್ ಮ್ಯೂಸಿಯಮ್ ಏನೇನದಾವಲ್ಲ ಎಲ್ಲ ಕಡೆನೂ ಇವರು ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಎಲ್ಲನೂ ಪ್ರೊಹಿಬಿಟ್ ಮಾಡ್ಯಾರ. ಪೇ ಮಾಡೂ ನಿಮ್ಗೆ ಹಿಂಗೆ ಸಿಗಂಗಿಲ್ಲ. ಸೊ ಅದು ಯಾವುದೂ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಇನ್ ಕೇಸ್ ನೆಕ್ಸ್ಟ್ ಬೇರೆ ಯಾವುದಾರ ಪ್ಲೇಸ್ ಒಳಗೆ ಎಲ್ಲಿ ಅಲೌಡ್ ಇರ್ತೈತಿ ಅಲ್ಲಿ ನಾನು ಪ್ರಾಪರಾಗಿ ಮಾಡ್ತೀನಿ. ಹೇ ಗಾಯ್ಸ್, ಐ ಆಮ್ ಫೈನಲಿ ಇನ್ ರಾಕ್ ಬೀಚ್. ಇದು ನಮ್ಮದು ಫಸ್ಟ್ ಬೀಚ್ ಆಗ್ತದೆ. ಆಮೇಲೆ ಫೈನಲಿ ಇಲ್ಲಿ ನಾನು ಫೋಟೋಸ್ ವೀಡಿಯೋಸ್ ಪ್ರಾಪರ್ ಅದು ಎಲ್ಲ ಶೂಟ್ ಮಾಡ್ಬೋದು. ಇದು ಎಕ್ಸಾಕ್ಟ್ಲಿ ಇದು ರಾಕ್ ಬೀಚ್ ಏನದಲ್ಲ, ಇದು ಹಿಂದೆ ರಾಕ್ ಬೀಚ್ ಐತಿ. ರಾಕ್ ಬೀಚ್ ಎದುರುಗಡೆನ ಇದು ಹೋಟೆಲ್ ಐತಿ, ಪ್ರೊಮೇಡ್ ಅಂತ. ಆದರೆ ಇದು ಭಾಳ ಎಕ್ಸ್ಪೆನ್ಸಿವ್ ಐತಿ ಹೋಟೆಲ್. ಇಫ್ ಯು ಕ್ಯಾನ್ ಅಫೋರ್ಡ್ ಐ ಥಿಂಕ್ ಇಟ್ಸ್ ಅ ಗುಡ್ ಚಾಯ್ಸ್. ಬಟ್ ನಾನು ಎನಿವೇ ಐ ವಾಸ್ ಟ್ರಾವೆಲಿಂಗ್ ಸೋಲೋ, ಸೊ ನಾನು ಹಾಸ್ಟೆಲ್ ಪ್ರಿಫರ್ ಮಾಡಿದೆ.
ನಾನು ಹಾಸ್ಟೆಲ್ ಡೀಟೇಲ್ಸ್ ಅದು ಎಲ್ಲ ನಿಮಗೆ ನೆಕ್ಸ್ಟ್ ಹಾಸ್ಟೆಲ್ ಒಳಗೆ ಹೋದಾಗ ಹೇಳ್ತೀನಿ. ಬಟ್ ಆ್ಯಸ್ ಆಫ್ ನಾವು ಇದು ರಾಕ್ ಬೀಚಿಗೆ ಬಂದಿದ್ದೀನಿ. ಆಮೇಲೆ ಮಾಡಿದ್ರೆ ಭಾಳ ಚಲೋ ಐತಿ, ನಿಮಗೆಲ್ಲ ತೋರಿಸ್ತೀನಿ ಒಂದು ಸೆಕೆಂಡ್ಗೆ. ಈ ಥರ ಹಿಂಗೆಲ್ಲ ಪ್ಲೇಸ್ ಐತಿ. ನಾನು ಇನ್ನೂ ಸ್ವಲ್ಪ ಝೂಮ್ ಮಾಡ್ತೀನಿ. ಓಕೆ, ಆಮೇಲೆ ಇನ್ನೊಂದು ಏನು ಥಿಂಗ್ ಐತಂದ್ರೆ ಇವತ್ತು ನಾನು ಬಂದಿದ್ದ ಡೇಟ್ ಮಾರ್ಚ್ 1 ಸಂಡೇ ಬಂದೀನಿ. ಆಮೇಲೆ ಇಲ್ಲಿ ನಮ್ಮದು ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಬಂದಾರ. ಐ ಥಿಂಕ್ ಅವ್ರದ್ದೇ ಇಲ್ಲೇ ಆ್ಯಕ್ಚುಲಿ ಇಲ್ಲಿ ಇನಾಗ್ರೇಷನ್ ಐತಿ. ಆಮೇಲೆ ಅವ್ರದ್ದೇ ಇಲ್ಲೇ ಏನೋ ಭಾಷಣ ನಡೆದೈತಿ, ಸ್ಪೀಚ್ ಅದೆಲ್ಲ. ಐ ಡೋಂಟ್ ನೋ ಅದು ಎಷ್ಟು ಆ್ಯಕ್ಸಸ್ ಐತಿ ಏನಿಲ್ಲ. ನಾನೇನು ಅಲ್ಲೇನು ಹೋಗಂಗಿಲ್ಲ. ಜಸ್ಟ್ ಬಿಸಿಲು ಭಾಳ ಐತಿ. ಇದು ಆ್ಯಕ್ಚುಲಿ ನಾನು ಇದು ಟೊಪಿಗೆ ತೊಗೊಂಡು ಬಂದಿದ್ದೆ, ಚಲೋನ ಮಾಡೀನಿ. ಯಾಕಂದ್ರೆ ಅದು ಇನ್ನೊಂದು ಹಿಂಗೆ ದೊಡ್ಡದು ಬೀಚ್ ಹ್ಯಾಟ್ ಇರ್ತೈತಲ್ಲ, ಅದು ನೋಡ್ತೀನಿ. ನಾನು ಸಿಕ್ಕರೆ ಇಲ್ಲಿ ತೊಗೋತೀನಿ. ಭಾಳ ಕಡೆ ಅದಾವ ಹಿಂಗೆ ನಿಂತೆ, ನಾನು ಇನ್ನೂ ತೊಗೊಂಡಿಲ್ಲ. ಬಟ್ ನಾನು ಸಿಕ್ತಂದ್ರೆ ಡೆಫಿನೆಟ್ಲಿ ಬಂದು ತೊಗೋತೀನಿ. ಯಾರು ನಾವು ಇದ್ರಲ್ಲೇನ ಕೆಲಸ ನಡೆಸ್ತೀನಿ. ಹಿಂಗೆಲ್ಲ ಬೀಚ್ ಅದೆಲ್ಲ ತೋರಿಸ್ತೀನಿ ಬನ್ನಿ. ಆಮೇಲೆ ಇಲ್ಲಿ ಮಹಾತ್ಮ ಗಾಂಧೀಜಿ ಅವ್ರದ್ದು ಒಂದು ಸ್ಟ್ಯಾಚ್ಯೂನೂ ಐತಿ. ಇದು ಸ್ಟ್ಯಾಚ್ಯೂ ಏನೈತಲ್ಲ, ಇದು ಸ್ಟ್ಯಾಚ್ಯೂ ಐತಿ. ಇದನ್ನು ಒನ್ ಆಫ್ ದ ಮೇನ್ ಸ್ಪಾಟ್ ಐತಿಲೆ. ಬೀಚ್ ಎದುರುಗಡೆ ಇದ್ದೀನಿ. ಹಿಂದೆ ಇದು ಸ್ಟ್ಯಾಚ್ಯೂ ಐತಿ, ಮಹಾತ್ಮ ಗಾಂಧೀಜಿ ಅವ್ರ ಸ್ಟ್ಯಾಚ್ಯೂ ಐತಿ. ಆಮೇಲೆ ಅಲ್ಲಿ ಹಿಂದೆ ಏನೇನೋ ಪ್ರೋಗ್ರಾಮ್ಸ್ ನಡೆದಾವ. ಬಟ್ ವಿಲ್ ಜಸ್ಟ್ ಫೋಕಸ್ ಆನ್ ಬೀಚ್, ಯಾಕಂದ್ರೆ ನಾವು ಬೀಚ್ ನೋಡೋಕೆ ಬಂದೀವಿ. ಆಮೇಲೆ ಇಷ್ಟು ಶಾಂತ ಐತಲ್ಲ ತೋರಿಸ್ತೀನಿ. ಲಿಟ್ರಲಿ ಇಲ್ಲಿ ಒಂದು ಇಬ್ಬರು ಇಷ್ಟೇ ಹಿಂಗೆ ಕೂತಾರ ಈ ಟೈಮಿಗೆ. ಅದ್ರ ಭಾಳ ಅಂದ್ರೆ ಬಾಕೆಟ್ ರಣ ಬಿಸಿಲೈತಿ. ಏನರ ಟೊಪಿಗೆ ಗಿಪ್ಗೆ ಹಾಕೊಂಡು ಬರೋದಿತ್ತಂದ್ರೆ, ಇಲ್ಲ ಅಂತಂದ್ರೆ ಯೂಸ್ ಇಲ್ಲ. ನಾನು ಆ್ಯಕ್ಚುಲಿ ಅಲ್ಲಿಂದ ಫುಲ್ ಬೀಚ್ ಇಲ್ಲಿ ತನಕ ಭಾಳ ದಂಡಿವರೆಗೂ ಹಿಂಗೆ ಐತಿ. ನಾನು ಅಲ್ಲಿಂದ ಇಲ್ಲಿ ತನಕ ನಡ್ಕೋತ ಬಂದೀನಿ. ಆಮೇಲೆ ಈಗ ಅಲ್ಲಿ ಸ್ವಲ್ಪ ಮುಂದೆ ಹೋಗಿ ಕೂಡ್ಬೇಕಂತ ಮಾಡೀನಿ. ಬಟ್ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ಇಲ್ಲಿ ಹಿಂಗೆ ಕಲ್ಲುಗಳ ನಾ ಆ್ಯಕ್ಚುಲಿ ಕರೆಂಟ್ಲಿ ಇಲ್ಲದೇನು. ಓಕೆ, ಆಮೇಲೆ ನನಗೆ ಅಲ್ಲಿ ಹೋಗಿ ಕೂಡ್ಬೇಕಂತ ಐತಿ. ಐ ಆಮ್ ನಾಟ್ ಶ್ಯೂರ್ ವೆದರ್ ಐ ಕ್ಯಾನ್ ಗೋ ಆರ್ ನಾಟ್. ಸೊ ಇಂಥವೆಲ್ಲ ಏನರ ಇದ್ದಾಗ ನಮ್ಮ ಹಸ್ಬೆಂಡ್ ಅದು ಯೂಶ್ವಲಿ ನನ್ನ ಜೊತೆನೇ ಇರ್ತಾರೆ. ನಾನು ಅದಕ್ಕೆ ಪೂರ ಅವ್ರ ಮೇಲೆ ಭಾರ ಹಾಕಿ ಹೋಗ್ತಿರ್ತೀನಿ. ಬಟ್ ದಿಸ್ ಟೈಮ್ ಐ ಹ್ಯಾವ್ ಕಮ್ ಸೋಲೋ. ಸೊ ಒಂದು ಕೆಲಸ ಮಾಡ್ತೀನಿ, ಇದು ಎಲ್ಲ ವಿಡಿಯೋ ಬಿಟ್ಟು ಸುಮ್ಮ ಸೇಫಾಗಿ ಫಸ್ಟ್ ಅಲ್ಲಿ ನಡ್ಕೋತ ಅಲ್ಲಿ ಹೋಗಿ ಕೂಡ್ತೀನಿ. ಆಮೇಲೆ ಮಾತಾಡೋಣ. ನಾನು ಫೈನಲಿ ಯಪ್ಪ ಮಾಡ್ಕೋತ ಇಲ್ಲಿ ಫೈನಲಿ ಬಂದು ಕೂತೀನಿ. ಹಿಂಗೆ ಎಷ್ಟು ಡಿಸ್ಟೆನ್ಸ್ ಐತಿ. ನಾನು ಅಲ್ಲಿಂದ ಇಲ್ಲಿ ಬಂದೀನಿ. ಬೇರೆ ಹುಡುಗರು ಯಾರ್ಯಾರು ನೋಡಿ ನನಗೆ ಬರಾಕತ್ತಿದ್ರೆ. ಸೊ ಈಗ ಸ್ವಲ್ಪ ಸೇಫ್ ಅಂತ. ಬಟ್ ಇದಕ್ಕಿಂತ ಮುಂದಿನ ಸ್ವಲ್ಪ ಹೋಗ್ಬೋದು. ಬಟ್ ನಾನು ಹೋಗಂಗಿಲ್ಲ, ಯಾಕಂದ್ರೆ ಅಲ್ಲಿ ಸ್ವಲ್ಪ ಅವು ಕಲ್ ಮೇಲೆಲ್ಲ ಫಂಗಸ್ ಆಗ್ಯಾವ. ಸೊ ನನಗೆ ಅದು ಕೊಡೋದೇನು ಇಂಟ್ರೆಸ್ಟ್ ಇಲ್ಲ. ಅಲ್ಲಿ ಜಸ್ಟ್ ಸಿಕ್ಕರೆ ಫಾರ್ ಸಮ್ ಟೈಮ್ ಆ್ಯಂಡ್ ದೆನ್ ಯಾರು ಸಿಕ್ಕರೆ ಫೋಟೋ ತೆಗಿ ಅಂತ ಹೇಳ್ತೀನಿ. ಇಲ್ಲಾಂದ್ರೆ ಹಂಗೆ ಕೂತು ಹೋಗ್ಬಿಡ್ತೀನಿ. ಆ್ಯಕ್ಚುಲಿ ನಾನು ಅಲ್ಲಿ ಬೀಚ್ದು ಅಲ್ಲಿ ಮ್ಯಾಲಿದ್ದಲ್ಲ. ಓಕೆ, ನನ್ನ ಹಾಲದ ಭಾಗಡ್ ಖರಾಬ್ ಆಗೈತಿ ಈಗ ಬಿಸಿಲು ಸಂಬಂಧ. ನಾನು ಆ್ಯಕ್ಚುಲಿ ಅಲ್ಲಿಂದ ಹಿಂಗೆ ಬರಾಕತ್ತಿದ್ದೆಲ್ಲ, ಅಂದ್ರೆ ಅಲ್ಲಿ ಮ್ಯಾಲಿದ್ದೆಲ್ಲ ನಾನು ಮೊದಲು ಆ ಕಡೆ ಸೈಡ್ ಇದ್ದೆ. ಅಲ್ಲಿದ್ದಾಗ ಭಾಳ ಹಿಂಗೆ ಶೆಕೆ ಅನ್ಸಾಕತ್ತಿತ್ತು. ಬಟ್ ಇಲ್ಲ ಎಕ್ದಮ್ ನಾ ಇದ್ರ ಮುಂದೆ ಕೂತೀನಲ್ಲ, ಈಗ ಹಿಂಗೆ ಎಲ್ಲ ಇದು ಬೀಚ್ ಮುಂದೆ ಕೂತೀನಿ. ಎಲ್ಲ ಹಿಂಗೆ ನೀರದು ಎಲ್ಲ ಚಂದ ಬರ್ಲಿಕ್ಕತ್ತದ, ಭಾಳ ಚಲೋ ಅನಿಸ್ಲಿಕ್ಕೆ. ಈಗ ಶೆಕೆ ಆಗಕತ್ತಿಲ್ಲ. ಆ್ಯಕ್ಚುಲಿ ಹ್ಯುಮಿಡಿಟಿ ಭಾಳ ಐತಿ, ಬಟ್ ಶೆಕೆ ಆಗ್ಲಿಕ್ಕತ್ತಿಲ್ಲ. ಆಮೇಲೆ ಆ ಟೈಟ್ ಸಾಕು ಭಾಳ ಸ್ವಲ್ಪ ಜಾಸ್ತಿ ಆಗಕ್ಕಂತ ಅನಿಸ್ತು ನನಗೆ. ಅದಕ್ಕೆ ನಾನು ಒಂದು ಸ್ಟೆಪ್ ಇನ್ನೊಂದು ಹಿಂಗೆ ಬ್ಯಾಕ್ ಬಂದೆ. ಮೊದಲು ನಾನು ಅಲ್ಲಿ ಕೂತಿದ್ದೆ. ಎಷ್ಟು ದೂರ ಅದೇನಂದ್ರೆ ನಾನು ಇಲ್ಲಿ ಕೂತೀನಿ. ಆಮೇಲೆ ಬೀಚ್ ಇಲ್ಲೇ ಐತಿ. ಆಮೇಲೆ ಬೀಚ್ ಭಾಳ ಅಂದ್ರೆ ಭಾಳ ಹಿಂಗೆ ಶಾಂತ, ಭಾಳ ಚಂದ ಐತಿ ನೋಡ್ರಿ. ನನಗೆ ಆ್ಯಕ್ಚುಲಿ ಹಿಂಗೆ ಇಲ್ಲಿ ಯಾರಿಗಾರೆ ಕೇಳಿ ನೀವು ನನ್ನ ಫೋಟೋ ತೆಗೀರಿ ಅಂತ ಕೇಳಕ್ಕೆ ನಂಗೆ ಧೈರ್ಯನೇ ಆಗಕತ್ತಿಲ್ಲ. ಅದಕ್ಕೆ ಟ್ರೈಪಾಡ್ಲೆ ಒಂದೆರಡು ಎಷ್ಟು ಬಂದಾವ ಅದು ನಂಗೆ ಗೊತ್ತಾಗತ್ತಿಲ್ಲ ಹೆಂಗೆ ಬಂದಾವಂತ. ಬಟ್ ನಂದಲೆಸ್ ಫೋಟೋಸ್ಕಿನ್ನ ಜಾಸ್ತಿ ಏನೈತಲ್ಲ, ಇಲ್ಲ ನನಗೆ ಚಲೋನು ಅನಿಸ್ಲಿಕ್ಕತ್ತದ. ಆಮೇಲೆ ನಿಮ್ಮ ಜೊತೆ ಮಾತಾಡ್ಲಿಕ್ಕತ್ತೀನಿ. ಸೊ ಇಟ್ಸ್ ನೈಸ್. ಇಲ್ಲೇ ಒಂದು ಸ್ವಲ್ಪ ಕೂಡ್ತೀನಿಲ್ಲ. ಆ್ಯಕ್ಚುಲಿ ಅಂದರೆ ಹಿಂಗೆ ಇಲ್ಲಿ ಯಾರು ಜ್ಯೂಸ್ ಗೀಸ್ ಏನೂ ಮಾರಾನಕತ್ತಿಲ್ಲ. ಈ ಬೀಚ್ ಮೇಲೆ ಏನೂ ಗೊತ್ತಿಲ್ಲ. ಮೇ ಬಿ ಆ ಕಡೆ ಹೊರಗೆ ಐತೆ ಅನಿಸ್ತೈತಿ. ಬಟ್ ನನಗೆ ಇಲ್ಲಿ ಕೂತು ಏನಾರೇ ನನ್ನ ಕಡೆ ಚಾಕ್ಲೇಟ್ಸ್ ಅದಾವ, ಚಾಕ್ಲೇಟ್ಸ್ ಅದು ಇದು ಅದಾವ. ಅದರಿಂದ ತುಂಬ ಶಾಂತ ಕೊಡ್ತೀನಿ ಒಂದು ಸ್ವಲ್ಪ. ಓಕೆ,
ಆ್ಯಕ್ಚುಲಿ ಗೂಗಲ್ ಸರ್ಚ್ ಅದೆಲ್ಲ ಭಾಳ ಮಾಡಿದೆ. ಆಮೇಲೆ ಇದರಲ್ಲಿ ಸುರ್ಗುರು ರೆಸ್ಟೋರೆಂಟ್ ಅಂತದ, ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅದ, ಅದಕ್ಕೆ ನಾನು ಇಲ್ಲೇ ಬಂದೀನಿ. ಆ್ಯಕ್ಚುಲಿ ಖಾಲಿ ಅದು ಏನಂತ ತಿನ್ನಕ್ಕೆ ಮನಸ್ಸಿಲ್ಲ. ಸೊ ಮೇ ಬಿ ನಾನು ಕರ್ಡ್ ರೈಸ್ ಬಂದು ಹೇಳೀನಿ, ಕರ್ಡ್ ರೈಸ್ ತಿನ್ಕೊಂಡು ಹೋಗ್ತೀನಿ. ಇದೆಲ್ಲ ಚಲೋ ಐತಿ, ಭಾಳ ಟಯರ್ಡ್ ಆಗಿದೆ. ಸೊ ಮೇ ಬಿ ಅಷ್ಟು ನಾನು ಪ್ರಾಪರ್ ಮಾತಾಡಲಿಕ್ಕಿಲ್ಲ, ಇಲ್ಲೇ ಕೇಳಿಸಂಗೂ ಇಲ್ಲ. ಈಗ ನಾನು ಮಾತಾಡಿದ್ದೆ ಜಸ್ಟ್ ನಿಮ್ಮ ಒಂದ್ಸತಿ ಗ್ಲಾನ್ಸ್ ತೋರಿಸ್ತೀನಿ ರೆಸ್ಟೋರೆಂಟ್. ಓಕೆ, ನಂದು ಊಟ ಶಿಸ್ತಾಗಿ ಚಲೋ ಆಗೈತಿ. ಆಮೇಲೆ ಫೋನು ಚಾರ್ಜ್ ಆಯ್ತು. ಈಗ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ನಾನು ಸ್ವಲ್ಪ ಡಿಸೈಡ್ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಟೈರ್ಡು ಆಗೈತಿ. ಮೇ ಬಿ ಸಿರೆನಿಟಿ ಬೀಚ್ ಇಲ್ಲದ್ರೆ ಪ್ಯಾರಡೈಸ್ ಬೀಚ್, ನಂಗೆ ಗೊತ್ತಿಲ್ಲ. ಬೋಟ್ ಹೌಸ್ ಚಾಲೂ ಐತೇನಿಲ್ಲ, ಅದ್ರ ಬೇಸಿಸ್ ಮಾಡಿ ಡಿಸೈಡ್ ಮಾಡ್ಕೊಂಡು ಹೋಗ್ತೀನಿ. ಒಂದು ಕ್ವಿಕ್ ಅಪ್ಡೇಟ್, ನಾನು ಈಗ ನನ್ನ ಲಂಚ್ ಅದು ಮುಗಿಸ್ಕೊಂಡಿನಿ. ಲಂಚ್ ಮುಗಿಸಿ ಈಗ ನಾನು ಪ್ಯಾರಡೈಸ್ ಬೀಚ್ ಹೊಂಟೀನಿ. ಸೊ ಬೇಸಿಕಲಿ ಅಲ್ಲೇ ಬೋಟ್ ಹೌಸ್ ಐತಿ. ಆಮೇಲೆ ಅದ್ರದ್ದೇನೋ ಟೈಮಿಂಗ್ ಐತಿ, ನನಗೆ ಎಕ್ಸಾಕ್ಟ್ಲಿ ಗೊತ್ತಾಗ್ಲಿಕ್ಕತ್ತಿಲ್ಲ. ಸೊ ಆ್ಯಂಡ್ ಇಲ್ಲಿಂದ ನಾ ಎಲ್ಲ ದಿನ ನಾ ಎಕ್ಸಾಕ್ಟ್ಲಿ ಈಗ ವೈಟ್ ಟೌನ್ ಒಳಗಿದ್ದೀನಿ. ವೈಟ್ ಟೌನಿಂದ ಆಲ್ಮೋಸ್ಟ್ ಒಂದು 13 to 14 ಕಿಲೋಮೀಟರ್ಸ್ ಅದು ಬೀಚ್. ಅದಕ್ಕೆ ನಾನು ಈಗ ಬಿಡ್ಲಿಕ್ಕತ್ತೀನಿ. ಆ್ಯಂಡ್ ಬೈ ದ ವೇ ನಾನು ಸ್ಕೂಟಿ ಮುಂಚೆನೇ ರೆಂಟ್ ಮಾಡಿದ್ದೆ. ಲೆಟ್ ಮಿ ಶೋ ಯು. ಇದು ನನ್ನ ಸ್ಕೂಟಿ ಹೆಲ್ಮೆಟ್, ಆಮೇಲೆ ನಾನು ಸ್ಕೂಟಿ ತೋರಿಸ್ತೀನಿ ಇದಿರೋದು. ಓಕೆ, ಇದು ನಂದು ರೆಂಟೆಡ್ ಸ್ಕೂಟಿ ಐತಿ. ರೆಡ್ ಕಲರ್ ಸಿಕ್ಕೈತಿ, ನಂಗೆ ರೆಡ್ ಕಲರ್ ಇಷ್ಟ ಆಗ್ತೈತಿ. ಆಮೇಲೆ ಇದು ನನ್ನ ಮೊಬೈಲ್ದು ಫೋನ್ ಹೋಲ್ಡರ್ ಐತಿ, ಇದ್ರ ಹಾಕೊಂಡು ನಾನು ಮ್ಯಾಪ್ ಅದು ನೋಡ್ಕೊಂಡು ಹೊಂಟೀನಿ. ಓಕೆ, ಸ್ಕೂಟಿ ನಂದು ಇದೇ ಸ್ಕೂಟಿ, ಇದು ತೊಗೊಂಡು ಹೊಂಟೀನಿ ನಾನು ಈಗ. ಓಕೆ, ಸೊ ಆಲ್ಮೋಸ್ಟ್ ಒಂದು 13-14 ಕಿಲೋಮೀಟರ್ಸ್ ಐತಿ. ಮಸ್ತ್ ಆರಾಮ್ ವ್ಯೂ ಅದು ಎಂಜಾಯ್ ಮಾಡ್ಕೊತ ಹೋಗ್ತೀನಿ. ಬಿಸಿಲು ಐತಿ ಐ ನೋ, ಬಟ್ ನಾನು ಆಲ್ರೆಡಿ ಜ್ಯೂಸ್ ಅದು ಕುಡ್ಕೊತ ಹೊಂಟೀನಿ. ಆಮೇಲೆ ಕರ್ಡ್ ರೈಸ್ ಅದೆಲ್ಲ ತಿಂದೀನಿ. ಸೊ ನನಗೆ ಅಷ್ಟು ಶೆಕೆ ಆಗಾಕತ್ತಿಲ್ಲ. ಮೇ ಬಿ ಸ್ವೆಟ್ ಆಗಿರ್ಬೋದು, ಬಟ್ ನಂಗೆ ಹಾಗೇನು ಇದು ಅನ್ಸಾಕತ್ತಿಲ್ಲ. ಸೊ ನಡ್ರಿ ಹೋಗೋಣ. ನಾನು ಅದು ಈಗ ನಾನು ಸ್ಕೂಟಿ ಹೊಡತ್ತೀನಲ್ಲ. ಸೊ ಹಂಗಾಗಿ ನಾನು ವ್ಯೂ ಅದು ಎಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಈಗ ಪ್ರಾಬ್ಲಮ್ ಆಗ್ಲಿರ್ತದ. ಅಷ್ಟು ಹಿಂಗೆ ಹೊಡ್ಕೋತ ನಾನು ಒಂದೇ ಕೈಲಿ ಹೊಡ್ಕೋತ ಅದು ಎಲ್ಲ ನಾನು ಮಾಡೋಂಗಿಲ್ಲ. ಸೊ ಸೇಫ್ಲಿ ಫಸ್ಟ್ ಮುಟ್ಟುನ ಅಲ್ಲಿ ಹೋಗೋಣ, ಮತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಬಾಯ್. ಸೊ ಹಾಯ್ ಗೈಸ್, ನಾನೀಗ ಪ್ಯಾರಡೈಸ್ ಬೀಚಿಗೆ ಬಂದೀನಿ. ಅದು ಆ್ಯಕ್ಚುಲಿ ಗೂಗಲ್ ಮ್ಯಾಪ್ ಒಂದೊಂದ್ಸತಿ ಇಷ್ಟು ಹೊಲಸು ಲೊಕೇಶನ್ ತೋರಿಸ್ತದಲ್ಲ, ಅದ್ರದ್ದು ಒಂದೊಂದ್ಸತಿ ಕೇಳಕ್ಕೆ ಹೋಗ್ಬಾರ್ದು. ಯು ಶುಡ್ ಲಿಸನ್ ಟು ಯುವರ್ ಇಂಟ್ಯೂಷನ್ ವೆನ್ ಎವರ್ ಯು ಫೀಲ್ ಲೈಕ್ ದೇರ್ ಇಸ್ ಸಮಥಿಂಗ್ ರಾಂಗ್ ವಿತ್ ದ ಮ್ಯಾಪ್. ಸೊ ಅದಕ್ಕೆ ನಾನು ಈಗ ಬಂದೀನಿ ಟಿಕೆಟ್ ತೆಗಿಸಿ. ಲೈಕ್ ನಂಗೇನು ಅನ್ಸಿತ್ತು, ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇದು ಒಳಗಡೆ ಏನಂತಾರೆ ಬೀಚ್ ಆ್ಯಕ್ಸೆಸ್ ಮಾಡಲಿಕ್ಕೆ ಇವ್ರದ್ದು ಚಾರ್ಜಸ್ ಐತಿ. ಸೊ ಇವರು 89 ರೂಪೀಸ್ ತೊಗೊಂಡಾರ ಬೀಚ್ ಚಾರ್ಜ್ ಮಾಡಲಿಕ್ಕೆ, ಬೀಚ್ ಒಳಗಡೆ ಆ್ಯಕ್ಸೆಸ್ ಮಾಡಲಿಕ್ಕೆ. ಆಮೇಲೆ ಈ ಥರ ಹಿಂಗೆ ಟ್ಯಾಗ್ ಕೊಡ್ತಾರೆ. ಇದು ಟ್ಯಾಗ್ ಕೊಡೋಣ, ನೀವು ಇದು ಹಾಕೊಂಡು ಹಿಂಗೆ ಒಳಗಡೆ ನೀವು ಇದು ಬೀಚ್ ಒಳಗೆ ಆ್ಯಕ್ಸೆಸ್ ಮಾಡ್ಬೋದು. ಅಲ್ಲಿ ಮತ್ತು ಏನೇನೈತಿ ನನಗೆ ಗೊತ್ತಿಲ್ಲ. ಇಲ್ಲೇ ಓಕೆ, ಬೀಚ್ ಬಿಟ್ಟು ಮತ್ತು ನಿಮಗೆ ಹಿಂಗೆ ವಾಟರ್ ಸ್ಪೋರ್ಟ್ಸ್ ಅದು ಎಲ್ಲ ಮಾಡೋದಿತ್ತು ಅಂದ್ರೆ ಇಲ್ಲಿ ಹಿಂಗೆಲ್ಲ ವಾಟರ್ ಸ್ಪೋರ್ಟ್ಸ್ ಅದಾವೆ. ವಾಟರ್ ಸ್ಪೋರ್ಟ್ಸ್ ಇನ್ ದ ಸೆನ್ಸ್ ಹಿಂಗೆ ಸ್ಕೂಬಾ ಡೈವಿಂಗ್ ಮತ್ತು ಜಿಪ್ಲೈನ್ ಅಲ್ಲ, ಏನೋ ಮತ್ತು ಏನೇನೋ ಬೇರೆನೂ ಇದು ಅದಾವ. ಅವು ಎಲ್ಲ ಮಾಡ್ಬೇಕಂದ್ರೆ ಸಪ್ರೇಟ್ ಮತ್ತು ಚಾರ್ಜ್ ಐತಿ. ಈಗ ಆಲ್ರೆಡಿ ಟೈಮ್ ಆಗೈತಿ, ಅದಕ್ಕೆ ನಾನು ಏನಂತಾರೆ ಡೈರೆಕ್ಟ್ ಬೀಚ್ ಆ್ಯಕ್ಸೆಸ್ ಬಂದು ತೊಗೊಂಡಿನಿ. ಬೀಚ್ ಆ್ಯಕ್ಸೆಸ್ ತೊಗೊಂಡಿನಿ. ನೆಕ್ಸ್ಟ್ ಅಲ್ಲಿ ಮುಂದೆ ಮೇ ಬಿ ಇದು ಲೈವ್ ಮ್ಯೂಸಿಕ್ ಪ್ಲಸ್ DJ ಹಿಂಗೆಲ್ಲ ಏನೇನೋ ನಡೆದೈತಿ. ಸೊ ಮುಂಜಾನೆಯಿಂದ ಅಡ್ಡಾಡತ್ತೀನಿ. ಆ್ಯಕ್ಚುಲಿ ನಂಗೆ ಟೈರ್ಡ್ ಯಾಕಾಗ್ಯದ ಅಂದರೆ ನಾನು ಟ್ರಾವೆಲ್ ಮಾಡಿ ಬಂದೀನಿ. ಆಮೇಲೆ ಸೇಮ್ ಡೇ ಇಷ್ಟೆಲ್ಲ ಅಡ್ಡಾಡ್ಲಿಕತ್ತೀನಲ್ಲ, ಅದಕ್ಕೆ ನಂಗೆ ಟೈರ್ಡ್ ಭಾಳ ಆಗ್ಯದ. ಸೊ ಓಕೆ, ಜೆಟ್ ಸ್ಕೈಂಗ್ ಅದು ಎಲ್ಲ ಹಿಂಗೆ ಮಾಡ್ಲಿಕ್ಕತ್ತಾರಲ್ಲ, ಅಲ್ಲಿಂದ ಮಾಡ್ಲಿಕ್ಕತ್ತಾರಲ್ಲ. ಈಗ ನನ್ನ ಕಡೆ ಅಷ್ಟು ಎನರ್ಜಿ ಇಲ್ಲ. ನಾಳೆ ಇನ್ ಕೇಸ್ ನನ್ನ ಕಡೆ ಟೈಮ್ ಇತ್ತು, ಐ ಥಿಂಕ್ ನನ್ನ ಕಡೆ ಟೈಮ್ ಇರ್ತೈತಿ, ಆವಾಗ ನಾನು ಬಂದು ಮೇ ಬಿ ಇನ್ನೊಮ್ಮೆ ವಾಟರ್ ಸ್ಪೋರ್ಟ್ಸ್ ಬೇಕಂದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಮಾಡೋಂಗಿಲ್ಲ. ಈಗ ಶೆಕೆನೂ ಭಾಳ ಆಗ್ಲಿಕ್ಕತ್ತದ. ಸೊ ಐ ಜಸ್ಟ್ ಗೋ ಇನ್ಸೈಡ್ ದ ಬೀಚ್. ಆಮೇಲೆ ಮತ್ತು ಹಿಂಗೇನೇನು ಹಸು ಆಗಿಲ್ಲ ನನಗೆ ಆ್ಯಕ್ಚುಲಿ, ಬಟ್ ಏನಾರು ಹಿಂಗೆ ಮ್ಯೂಸಿಕ್ ಅನ್ನಕತ್ತೀನಿ. ಏನಾರು ಇದು ಕಾಕ್ಟೇಲ್, ಸಾರಿ ನಾಟ್ ಕಾಕ್ಟೇಲ್, ಮಾಕ್ಟೇಲ್ ಜ್ಯೂಸ್ ಹಂಗೆ ಏನಾರೇ ತೊಗೊಂಡು ಸೊ ಮ್ಯೂಸಿಕ್ ಅದು ಎಂಜಾಯ್ ಮಾಡ್ಕೊಂಡು ಕೂಡ್ತೀನಿ. ಆಲ್ರೆಡಿ ಮ್ಯೂಸಿಕ್ ನಮಗೆ ಕೇಳಿಸ್ತಿರ್ಬೋದು. ಆಮೇಲೆ ಇದು ಬೀಚ್ದು ಏನಂತಾರೆ ಹಿಂಗೆ ಬೀಚ್ದ ವ್ಯೂ ಅದು ಎಲ್ಲ ಭಾಳ ಚಲೋ ಐತೆ ಅಂತ ಭಾಳ ಕೇಳಿ ನಾನು. ಆಮೇಲೆ ಗೂಗಲ್ ಮ್ಯಾಪ್ಸ್ ಒಳಗೂ ನಾನು ಆ್ಯಕ್ಚುಲಿ ಭಾಳ ಚೆಕ್ ಮಾಡೀನಿ. ಏನಂತಾರೆ ಹಿಂಗೆ ಭಾಳ ಚಲೋ ಐತಿ, ಹಿಂಗೆ ಫೋಟೋಜೆನಿಕ್ ಐತಿ. ಹಂಗೆ ಆ್ಯಕ್ಚುಲಿ ನಾನು ಫೋಟೋ ತೊಗೊಳಕ್ಕೆ ಹಾಲು ತುಳಿದಿಲ್ಲ, ಯಾಕಂದ್ರೆ ಇಲ್ಲಿ ಶೆಕೆ ಸಂಬಂಧ ಲಿಟ್ರಲಿ ಎಷ್ಟು ಸ್ವೆಟ್ ಹಿಂಗೆ ಇಳ್ಯಾಕತ್ತದಲ್ಲ. ಅದಕ್ಕೆ ನಂಗೆ ಗೊತ್ತಿಲ್ಲ, ನಾನು ಫೋಟೋ ಅದು ತೊಗೋತೀನಿ ಏನಿಲ್ಲ. ನನಗೆ ಆ್ಯಕ್ಚುಲಿ ನನಗೇನೂ ಐಡಿಯಾ ಇಲ್ಲ. ಬಟ್ ನೋಡಮ್ಮ ಹೆಂಗೆ ಆಗ್ತೈತೆ. ಹಂಗೆ ಹೆಂಗೂ ಇದು ಫುಲ್ ಟ್ರಿಪ್ ಗೋ ವಿತ್ ಫ್ಲೋನ ಮಾಡಕತ್ತೀನಿ. ಈಗ ಹಂಗೆ ಮಾಡೋಣ ಅಂತ. ಈಗ ನಾನು ನೋಡ್ತೀನಿ ಇಲ್ಲಿ ಏನೇನೈತಿ, ಆಮೇಲೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ಅಂತ. ಓಕೆ, ಬಾಯ್. Call right back to first, don't call my neck, wait, more like
ಓಕೆ, ನಾನೀಗ ಬೀಚ್ ಒಳಗೆ ಎಕ್ಸಾಕ್ಟ್ ಬೀಚ್ ಮೇಲೆ ಅದೀನಿ. ಆಮೇಲೆ ಇಲ್ಲಿ ಆ್ಯಕ್ಚುಲಿ ಭಾಳ ಸ್ವಲ್ಪ ಅಷ್ಟೇನಿಲ್ಲ. ಯೂಶ್ವಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಲೈಕ್ ಹಿಂಗೆ ಪಾಪ್ಯುಲರ್ ಬೀಚ್ ಐತಿ ಇದು, ಹಂಗಾಗಿ ಇಲ್ಲ ಇವು ಭಾಳ ಕ್ರೌಡ್ ಐತಿ. ಬಟ್ ನೋಡೋಣ, ಒಂದೆರಡು ಸ್ವಲ್ಪ ದೂರ ಹೋಗಕ್ಕೆ ನೋಡತ್ತೀನಿ. ಅಂದರೆ ಎಲ್ಲಿ ಸ್ವಲ್ಪ ಜನ ಕಡಿಮೆ ಇರ್ತಾರಲ್ಲ, ಮೇ ಬಿ ಅಲ್ಲಿ ಹೋಗಿ ಸ್ವಲ್ಪ ಚಾನ್ಸ್ ಕೊಡಕ್ಕೆ ಬರ್ತೈತಿ. ನಾನು ಏನು ಹುಚ್ಚರಂಗೆ ಮಾಡೀನಂತಂದ್ರೆ ಊರಿಂದ ಬರುವಾಗ ನಾನು ಇದು ಏನಂತಾರೆ ಬಟ್ಟೆ ಹಾಕಕ್ಕೆ, ಆಮೇಲೆ ಶೂಸ್ ಎಕ್ಸ್ಟ್ರಾ ಹಾಕಕ್ಕೆ. ಓಕೆ, ಒಂದು ನಿಮಿಷ, ಇಲ್ಲೆಲ್ಲ ನೀರು ಬಾಕಡೆ ಬರತ್ತವ. ಹಾಂ, ನಾನೇನು ಹೇಳ್ತಿದ್ದೆ, ಊರಿಂದ ಬರುವಾಗ ನಾನು ಶೂಸ್ ಹಾಕಕ್ಕೆ, ಬಟ್ಟೆ ಹಾಕಕ್ಕೆ ಎಲ್ಲನೂ ನಾನು ಇದು ಕ್ಯಾರಿ ಬ್ಯಾಗ್, ಆಮೇಲೆ ಕ್ಲಾತ್ ಬ್ಯಾಗ್ ಎಲ್ಲ ತೊಗೊಂಡು ಬಂದಿದ್ದೆ. ಬಟ್ ಇವತ್ತು ಮುಂಜಾನೆ ಸ್ಕೂಟಿ ಹಿಡಿಯೋದು ಆಮೇಲೆ ಇಲ್ಲಿ ಬರೋದು ಗದಲ್ನಾಗ ನಾನು ಕಂಪ್ಲೀಟ್ಲಿ ಮರ್ತ ಬಿಟ್ಟೀನಿ. ಕ್ಯಾರಿ ಬ್ಯಾಗ್ನೂ ತಂದಿಲ್ಲ, ಆಮೇಲೆ ಇದೂ ತಂದಿಲ್ಲ. ಸೊ ಇವನ್ ಇಫ್ ನಾ ಈಗ ಅಲ್ಲಿ ಹೋಗ್ಬೇಕಂದ್ರೂ ನಾನು ಈಗ ವಿಚಾರ ಮಾಡ್ಬೇಕಾಗ್ಲಿಕ್ಕತ್ತದ, ಲೈಕ್ ಏನು ತೊಗೊಂಡು ಹೋಗ್ಬೇಕು. ಇಲ್ಲ ಅಂತಂದ್ರೆ ಇಲ್ಲಿ ಯಾರೂ ಇಲ್ಲ ನನ್ನ ಜೊತೆ. ಅದಕ್ಕೆ ಶೂಸ್ ಎಲ್ಲರೂ ನಾ ಇಟ್ರೆ ಆ ಕಡೆ ಈ ಕಡೆ ಹೋಗ್ತಾಬೇಕಂದ್ರೆ ಈಗ ಆಲ್ರೆಡಿ ಭಾಳ ಜನದ ಆ ಕಡೆ ಈ ಕಡೆ ತಿಲ್ಲಾಡ್ಲಿಕ್ಕತ್ತಾವ. ಸೊ ನಂಗೆ ಗೊತ್ತಿಲ್ಲ, ನೋಡಮ್ಮ. ಇಲ್ಲ ಅಂತಂದ್ರೆ ಒಂದು ಕಡೆ ಸ್ವಲ್ಪ ಹಿಂಗೆ ದೂರ ಏನಂತಾರೆ ದೂರ ಇದು ಶೂಸ್ ಅದು ಎಲ್ಲರೂ ಇಟ್ಟು ನೋಡ್ತೀನಿ, ನೋಡಮ್ಮ. ಅದ್ರ ಭಾಳ ಚಲೋ ಐತಿ. ನಾನು ತೋರಿಸ್ ಫುಲ್ಲು ಮಸ್ತ್ ಅಂದ್ರೆ ಮಸ್ತ್ ಐತಿದೆ ವ್ಯೂ. ಆ್ಯಕ್ಚುಲಿ ಒಂದು ಬಂದು ಏನು ಕಾಂಡ ಆಯ್ತು ಅಂತಂದ್ರೆ, ಈ ಕಡೆ ಸೈಡಿಂದ ಏನು ಬೀಚ್ ಐತಲ್ಲ, ಈ ಕಡೆ ಸೈಡಿಂದ ಬೀಚ್ ಇದು ಟ್ಯಾಗ್ದವರಿಗೆ 89 ರುಪೀಸ್ ಏನು ಟ್ಯಾಗ್ ಕೊಟ್ಟಿನಲ್ಲ, ಇದು ಸಪ್ರೇಟ್ ಬೀಚ್ ಇಲ್ಲಿ ತನಕ ಐತಂತೆ. ಆಮೇಲೆ ಇಲ್ಲಿಂದ ಏನು ಬೀಚ್ ಕಾಣಕತ್ತದಲ್ಲ, ಇದು ಏನೋ ಬೋಟ್ ವ್ಯೂ ಐತಂತ, ಆಮೇಲೆ ಟ್ಯಾಗ್ ವ್ಯೂ ಬೇರೆ ಐತಂತ ಅವರಿಗೆ. ಸೊ 400 ರುಪೀಸ್ ಕೊಟ್ಟು ಆಮೇಲೆ ಹೋಗ್ಬೇಕಂತ. ಐ ಡೋಂಟ್ ನೋ ಲೈಕ್ ವಾಟ್ ಈಸ್ ದಿಸ್ ಲಾಜಿಕ್. ಲೈಕ್ ಲಿಟ್ರಲಿ ಇಷ್ಟೇ ಅಪಾರ್ಟ್ ಐತಿ, ಏನೂ ಇಲ್ಲ ಡಿಫ್ರೆನ್ಸ್ ಅದ್ರಾಗ. ಹೇ ಗೈಸ್, ನಾನೀಗ ಭಾಳ ಲೇಟಾಗಿ ಬ್ಲಾಗ್ ಮಾಡತ್ತೀನಿ. ಬಿಕಾಸ್ ನನ್ನ ಫೋನ್ ಬ್ಯಾಟ್ರಿ ಕಂಪ್ಲೀಟ್ಲಿ ಡೆಡ್ ಆಗ್ಬಿಡ್ತು. ಆಮೇಲೆ ಪವರ್ ಬ್ಯಾಂಕ್ ಒಳಗೆ ಏನಿತ್ತು ಅದು ಕನೆಕ್ಟ್ ಆಗತ್ತಿದ್ದಿಲ್ಲ. ಐ ಡೋಂಟ್ ನೋ ವಾಟ್ ಈಸ್ ದ ರೀಸನ್. ಏನೋ ಆಯ್ತು, ಫೋನ್ ಚಾರ್ಜ್ ಆಗತ್ತಿದ್ದಿಲ್ಲ. ಈಗೂ ಕಡಿಮೆ ಐತಿ, ಅದಕ್ಕೆ ನಾನು ಭಾಳ ಬ್ಲಾಗ್ ಮಾಡತ್ತಿಲ್ಲ. ಇಟ್ಸ್ ಬೀನ್ ಮೋರ್ ದೆನ್ 2 hours ನಾನು ಇದು ಪ್ಯಾರಡೈಸ್ ಬೀಚ್ ಒಳಗೆ ಅದೀನಿ. ಸ್ವಲ್ಪ ತನ ಅಲ್ಲೇ ಬೀಚ್ ಕಡೆ ಕೂತು ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ, ಆಮೇಲೆ ಈಗ ನಂಗೆ ಮತ್ತೆ ಹಶು ಆಗಿತ್ತು, ಎಲ್ಲ ಕಡೆ ಅಡ್ಡಾಡಿ ಮಾಡಿ ಅದಕ್ಕೆ ನಾನು ಇದು ತೊಗೊಂಡಿನಿ, ಇದು ಫ್ರೈಡ್ ರೈಸ್ ಆರ್ಡ್ರ್ ಮಾಡೀನಿ. ತಿಂದ ಈಗ ಆಲ್ರೆಡಿ 6:10 ಆಗೈತಿ. ನಾನು ಆ್ಯಕ್ಚುಲಿ ವೇಟ್ ಅದಕ್ಕೆ ಮಾಡಕತ್ತೀನಿ ಅಂದ್ರೆ ನನ್ನ ಫೋನ್ ಚಾರ್ಜ್ ಆಗಕತ್ತಿದ್ದಿಲ್ಲ. ಅದ್ರ ಸಂಬಂಧ ನಾನು ಇಲ್ಲೇ ಕುಂತೀನಿ. ಈಗ ತಿಂದ ನಾನು ಡೈರೆಕ್ಟ್ ಏನಂತಾರೆ ನಂದು ಇದು ರೂಮಿಗೆ ಹೋಗ್ಬಿಡ್ತೀನಿ. ನಾನು ಆ್ಯಕ್ಚುಲಿ ಹಾಸ್ಟೆಲ್ ಬುಕ್ ಮಾಡೀನಿ, ಅದ್ರ ಬಗ್ಗೆ ನಾನು ಮತ್ತೆ ಆಮೇಲೆ ಮಾತಾಡ್ತೀನಿ. ಇದು ಅದಕ್ಕೆ ಆಮೇಲೆ ಇನ್ನೂ ಆ್ಯಕ್ಚುಲಿ ಟೈಮ್ ಐತಿ, ಬಟ್ ಆಲ್ರೆಡಿ 6 o'clock ಆಗೈತಲ್ಲ, ಆಮೇಲೆ ನೈಟ್ನೂ ಆಗ್ತದೆ. ನಂಗೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದಿಲ್ಲ. ಅದಕ್ಕೆ ನಾನು ಇದಿಷ್ಟು ತಿಂದ ವಾಪಸ್ ನನ್ನ ರೂಮಿಗೆ ಹೋಗ್ಲಿಕ್ಕೂ ಮತ್ತು ನನಗೆ ಆಲ್ಮೋಸ್ಟ್ 6-7 ಆಗ್ತೈತಿ. ಅದಕ್ಕೆ ನಾನು ಅಷ್ಟೇ ಮಾಡಿಬಿಡ್ತೀನಿ. ಇವತ್ತು ಡೇ ಇಲ್ಲಿಗೆ ಎಂಡ್ ಮಾಡೋಣ ಮೋಸ್ಟ್ಲಿ. ನೋಡೋಣ, ಇನ್ ಕೇಸ್ ಏನಾರೇ ಮತ್ತು ಬೇರೆ ಆ್ಯಕ್ಟಿವಿಟೀಸ್ ಮಾಡಿದ್ದೆ ಅಂದ್ರೆ ನಾನು ಇದು ಬ್ಲಾಗ್ನ ಹಾಕ್ತೀನಿ ಅಂತ.
ನಾನು ನನ್ನ ಹಾಸ್ಟೆಲ್ಗೆ ಹೋದೆ. ಹಾಸ್ಟೆಲ್ಗೆ ಹೋಗಿ ನಾನು ಫುಲ್ಲಿಗೆ ನಾನು ನಾರ್ಮಲ್ ಡ್ರೆಸ್ ಹಾಕ್ಕೊಂಡೀನಿ. ನಾನು ಸ್ನಾನ ಅದು ಮಾಡ್ಕೊಂಡೆ. ಆಮೇಲೆ ನನ್ನ ರೂಮ್ಮೇಟ್ ಬಂದಾಳ. ಆಕಿನ ಜೊತೆ ನಾನು ಇಲ್ಲಿ ಮಾಸ್ಟರ್ ಕಡಾಯಿ ಅಂತ ಇದ್ದೆ, ಇಲ್ಲಿ ಊಟಕ್ಕೆ ಬಂದಿದ್ದೆ. ಪ್ಲೇಸ್ ನಿಮ್ಗಿದ್ದೆ. ಈಗ ಮತ್ತೇನೋ ಎಕ್ಸ್ಟ್ರಾ ಪ್ಲಾನ್ ಇಲ್ಲ. ಊಟ ಅದು ಮಾಡ್ತೀನಿ. ಊಟ ಮಾಡ್ಕೊಂಡು ಮನೆಯೊಳಗೆ ಸ್ವಲ್ಪ ಫೋನ್ ಅದು ಹಚ್ಚಿ ಆಮೇಲೆ ಸುಮ್ಮನೆ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಸೊ ಹಾಯ್ ಗೈಸ್, ನಾನು ಈಗ ಊಟದು ಮುಗಿಸ್ಕೊಂಡು ಬಂದೀನಿ. ಆಮೇಲೆ ಫೈನಲಿ ಈಗ ನನ್ನ ಕಡೆ ಟೈಮ್ ಐತಿ. ನಾನು ಪೂರ್ತಿ ನಂದು ಹಾಸ್ಟೆಲ್ ಏನು ಬುಕ್ ಮಾಡಿನಲ್ಲ ಅದು ಪೂರ್ತಿ ಕಂಪ್ಲೀಟಾಗಿ ತೋರಿಸ್ತೀನಿ. ಸ್ಟಾರ್ಟಿಂಗಿಂದ ತೋರಿಸ್ತೀನಿ ಬನ್ನಿ. ಓಕೆ, ಸೊ ಇದು ಏನೈತಲ್ಲ ಇದು ಎಂಟ್ರೆನ್ಸ್ ಐತಿ. ಇದು ಎಂಟ್ರೆನ್ಸ್ ಆಗೋಣ ದಿಸ್ ಈಸ್ ದ ರಿಸೆಪ್ಷನ್. ಆಮೇಲೆ ಇದು ಡೈನಿಂಗ್ ಹಾಲ್ ಅದ. ಇದು ನಾ ಇರೋದು ರೂಮ್ ಅದ. ಇಲ್ಲದಿನ ನಾನು ಸದ್ಯ ಇಲ್ಲಿ ಒಂದು ಹಿಂಗೆ ರೂಮ್ ಐತಿ. ಆಮೇಲೆ ಇದು ಕಿಚನ್ ಐತಿ. ಇದ್ರಾಗ ಬೇಸಿಕ್ ಏನೇನು ಬೇಕಲ್ಲ ಲೈಕ್ ಮೈಕ್ರೋವೇವ್, ಕೆಟಲ್, ಇದು ಆಮೇಲೆ ಫ್ರಿಜ್, RO ಐತಿ. ಇದು ಎಲ್ಲನೂ. ಆಮೇಲೆ ಇದೆಲ್ಲ ಹಿಂಗೆ ಉಪ್ಪ ಖಾರ ಏನೇನು ಬೇಕಲ್ಲ ಬೇಸಿಕ್ ಅವನು ಎಲ್ಲ ಅದಾವ. ನಾನೇನೇನು ಯೂಸ್ ಮಾಡಿಲ್ಲ, ನಂಗೆ ಗೊತ್ತಿಲ್ಲ. ಸೊ ಇದು ಡೈನಿಂಗ್ ಸ್ಪೇಸ್ ಐತಿ. ಆಮೇಲೆ ಭಾಳ ಚಲೋ ಪ್ಲೇಸ್ ಐತಿದ. ಆಮೇಲೆ ಇದು ಇಲ್ಲೈತಿ, ಇದು ಹಾಲ್ ಐತಿ. ಝೂಮ್ ಔಟ್ ಮಾಡಿ ತೋರಿಸ್ತೀನಿ. ಇದು ಹಿಂಗೆ ಕಂಪ್ಲೀಟ್ ಇಷ್ಟು ದೊಡ್ಡ ಹಾಲ್ ಐತಿ, ಕಾಮನ್ ಹಾಲ್. ಆಮೇಲೆ ಇಲ್ಲಿ ಒಂದು TV ಐತಿ. ಆಮೇಲೆ ಇಲ್ಲಿ ಚೇಂಜಿಂಗ್ ರೂಮ್ ಐತಿ, ಬೇಕಂದ್ರೆ ಎಲ್ಲ ಚೇಂಜ್ ಮಾಡ್ಬೋದು. ಆಮೇಲೆ ಇದು ಹಾಲ್ ಒಳಗೆ ಹಿಂಗೆಲ್ಲ ಕೂಡಕ್ಕೆ ಮಾಡೋಕ್ಕೈತಿ. ಇಲ್ಲಿ ಸ್ವಲ್ಪ ಹಿಂಗೆ ಬೋರ್ಡ್ ಗೇಮ್ಸ್ನೂ ಅದಾವ. ಬೋರ್ಡ್ ಗೇಮ್ಸ್ ಅವ, ಏರ್ ಹಾಕಿ, ಬಿಸ್ನೆಸ್, ಲೂಡೋ, ಚೆಸ್ ಐತಿ. ಆಮೇಲೆ ಇವು ಸ್ವಲ್ಪ ಇಂಥವು ಬುಕ್ಸ್ ಏನೇನೋ ಅದಾವ. ಓಕೆ, ಸೊ ದಿಸ್ ಇಸ್ ದ ಸ್ಪೇಸ್. ಇವೆಲ್ಲ ಹಿಂಗೆ ರೂಮ್ ಹಿಂಗೆ ರೂಮ್ ಅದಾವ. ನಾನು ಈಗ ನನ್ನ ರೂಮ್ ಅಂತ ತೋರಿಸ್ತೀನಿ. ಓಕೆ, ಇದು ರೂಮ್ ಐತಿ. ಇದು ಹಿಂಗೆ ಓಕೆ ಝೂಮ್ ಔಟ್ ಮಾಡಿ ತೋರಿಸ್ತೀನಿ. ಇದು ಹಿಂಗೆ 4 ಹಿಂಗೆ ಬಂಕ್ ಬೆಡ್ಸ್ ಅದಾವ. ಸ್ವಲ್ಪ ಪಸಾರ ಇಗ್ನೋರ್ ಮಾಡಿರಿ. ಇದು ನನ್ನ ರೂಮ್ಮೇಟ್. ಈಗ ನಾನು ಯಾರ ಜೊತೆ ಊಟಕ್ಕೆ ಹೋಗಿದ್ದೆ ಅಕ್ಕಿನ ಬೆಡ್ ಐತಿ. ಆಮೇಲೆ ಇದು ನನ್ನ ಬೆಡ್ ಐತಿ. ಇಲ್ಲಿ ಕೆಳಗೆಲ್ಲ ಹಿಂಗೆ ಸ್ಟೋರೇಜ್ ಅದಾವ. ಇಷ್ಟೇ ಬೇಸಿಕಲಿ ಇಷ್ಟು ಬೆಡ್ ಐತಿ. ಬಟ್ ಹಿಂಗೆ ಚಲೋನೇ ಐತಿ ಬೆಡ್ಡನ್ನು. ಆಮೇಲೆ ಚಾದರ್ ಅದು ಎಲ್ಲ ಕೊಟ್ಟಾರ. ಆಮೇಲೆ ಇದು ಮಿರರ್ ಐತಿ. ಇದ್ರ ಹಿಂದೆ ವಾಶ್ರೂಮ್ ಐತಿ. ವಾಶ್ರೂಮ್ನ ತೋರಿಸ್ತೀನಿ. ಓಕೆ, ವಾಶ್ರೂಮ್ ಇದು ಇಷ್ಟು ಬೇಸಿಕ್ ವಾಶ್ರೂಮ್ ಐತಿ. ಗೀಝರ್, ಶವರ್ ಇದು ಎಲ್ಲ ಐತಿ. ಸೊ ಓವರಾಲ್ ಇಷ್ಟ ಐತಿ ರೂಮ್. ಓಕೆ, ಸೊ ನಾನು ಅದೇ ಹೇಳತ್ತಿದ್ದೆ. ಓವರಾಲ್ ಇಷ್ಟು ಹಿಂಗೆ ಹಾಸ್ಟೆಲ್ ಐತಿ. ಸೇಫ್ ಐತಿ ಅಂದ್ರೆ ಭಾಳ ಹಿಂಗೆ ಸಿಟಿ ಎಷ್ಟು ಸೆಂಟ್ರ್ ಐತೆ ಅಂದ್ರೆ ನಿಮ್ಗೆ ಲಿಟ್ರೆ ಇದು ಐತಲ್ಲ ಹೊರಗೆ. ಓಕೆ, ಇದು ನಾನು ಗೇಟ್ ಓಪನ್ ಮಾಡೋಕ್ಕೆ ಬರೋಂಗಿಲ್ಲ. ಇದು ವಿಂಡೋ ಇಂತ್ರ ಹಿಂಗೆ ಟೆಂಪಲ್ ಇಲ್ಲೆಲ್ಲ ಕಾಣಿಸ್ತಾವ ನೋಡಿ. ಅಂದರೆ ನಾನು ಫಸ್ಟ್ ಟೈಮ್ ಹಿಂಗೆ ಸೋಲೋ ಬರಾಕತ್ತಿದ್ದೆ. ಆಮೇಲೆ ನನಗೆ ಸ್ವಲ್ಪ ರಿಸ್ಕ್ ಅದು ತೊಗೊಳ್ಳೋದಿರಲಿಲ್ಲ. ಸ್ವಲ್ಪ ಸೇಫ್ಟಿನೂ ಕನ್ಸರ್ನ್ ಇತ್ತು. ಆಮೇಲೆ ನನ್ನ ಫ್ರೆಂಡ್ ಒಬ್ಬಾಕಿ ಲಾಸ್ಟ್ ಮಂತ್ ಅವ್ರ ಫ್ರೆಂಡ್ಸ್ ಎಲ್ಲ ಅವರೆಲ್ಲ ಕೂಡಿಸಿ ಬಂದು ಹೋಗಿದ್ರಿಲ್ಲ. ಅದಕ್ಕೆ ಅವ್ರು ಸಜೆಸ್ಟ್ ಮಾಡಿದ್ರಿಲ್ಲ. ಅದಕ್ಕೆ ನಂಗೆ ಚಲೋ ಅನಿಸಿತ್ತು. ನಾನು ಸೇಫ್ಟಿ ಓನ್ಲಿ ಫಾರ್ ಸೇಫ್ಟಿ ರೀಸನ್ ನಾನು ಇದು ಬುಕ್ ಮಾಡಿದೆ. ಬಟ್ ಖರೆ ಹೇಳ್ಬೇಕಂದ್ರೆ ಇದು ಪ್ಲೇಸ್ ಭಾಳ ಚಲೋ ಐತಿ. ಆಮೇಲೆ ಇಲ್ಲಿ ಹೋಸ್ಟ್ ರಿಸೆಪ್ಷನ್ದವರು ಹಿಂಗೆ ಭಾಳ ಫ್ರೆಂಡ್ ಯಾವ್ದಾರ ಬಂದು ಕಾಲ್ ಮಾಡಿದ್ರೆ ನಿಮ್ಗೆ ಏನಾರೇ ಬೇಕು ಮಾಡ್ತು ಅಂತಂದ್ರೆ ಅವೈಲೇಬಲ್ ಇರ್ತಾರೆ. ಸೊ NS ಹಾಸ್ಟೆಲ್ ಅಂತ ಐತಿ. ನಾನು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಓಕೆ, ಈಗ ಸ್ವಲ್ಪ ಟಯರ್ಡ್ ಆಗೈತಿ. ಬಟ್ ನಾಳಿನ ಸಂಬಂಧ ಸ್ವಲ್ಪ ಪ್ಲ್ಯಾನ್ ಮಾಡ್ಬೇಕಂತ ಕುಂತೀನಿ. ನೋಡ್ತೀನಿ ನಾಳೆ ಸಂಬಂಧ ಏನ್ರಿ. ನಾಳೆ ಆ್ಯಕ್ಚುಲಿ 1 ಡೇ ಫುಲ್ ಐತಿ ನನ್ನ ಕಡೆ. ನಾಳೆನೂ ಒಂದಿನ ಸ್ಟೇ ನಂದಿಲ್ಲ ಐತಿ. ನಾಡ್ದು ನಂದು ಚೆಕ್ಔಟ್ ಐತಿ. ಅದಕ್ಕೆ ನಾಳೆ ಹೆಂಗೆ ಎಲ್ಲಿ ಹೋಗ್ಬೇಕು ಅದು ಎಲ್ಲ ಪ್ಲ್ಯಾನ್ ನಾನು ಪ್ರಾಪರ್ ಮಾಡ್ತೀನಿ ಅಂತ.